ನಾವೇ ಇರೋದಿಲ್ಲ, ಬೇಡಪ್ಪ ಬೇಡ, ಮಕ್ಕಳನ್ನ ಶಾಲೆಗೆ ಕಳುಹಿಸೋದೇ ಬೇಡ ಹೀಗಂತ ಅದೆಷ್ಟೋ ಪೋಷಕರು ಅಂದ್ಕೊಂಡಿದ್ದುಂಟು. ಇನ್ನು ಒಂದಷ್ಟು ಪೋಷಕರು ಶಾಲೆ ಓಪನ್ ವಿಚಾರವನ್ನ ಸ್ವೀಕರಿಸಿದ್ದೂ ಉಂಟು. ಇದಕ್ಕೆ ಕಾರಣ ಡಬಲ್ ಟೆನ್ಷನ್. ಟೆನ್ಷನ್ ನಂಬರ್ 1, ಚಳಿಗಾಲ ಬೇರೆ, ಮಕ್ಕಳ ಸುರಕ್ಷತೆ ಹೇಗೋ ಏನೋ. ವಾಡಿಕೆಗಿಂತ ಹೆಚ್ಚು ಚಳಿ ದಾಖಲಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ. ಹಿಂಗಿರುವಾಗಲೇ ಶೀಘ್ರದಲ್ಲೇ ಶಾಲಾ ಕಾಲೇಜುಗಳನ್ನು ಆರಂಭಿಸುವುದರ ಬಗ್ಗೆ ಚರ್ಚೆ ಶುರುವಾಗಿದೆ. ಇದು ಪೋಷಕರಲ್ಲಿ ಆತಂಕ ತಂದಿದೆ. ಯಾಕಂದ್ರೆ ಸಾಮಾನ್ಯವಾಗಿ ಕೊರೋನಾ ನಾರ್ಮಲ್ ವೆದರ್ನಲ್ಲಿ 6 ರಿಂದ 7 ಗಂಟೆ ಜೀವಂತವಾಗಿರುತ್ತೆ ಅಂತಾರೆ. ಆದರೆ ಚಳಿಗಾಲದಲ್ಲಿ 17 ರಿಂದ 21 ಗಂಟೆಗಳ ಕಾಲ ಜೀವಂತವಾಗಿರುತ್ತೆ. ಹಿಂಗಾಗಿ ಅದೆಲ್ಲಿ ಈ ಚಳಿಗಾಲದಲ್ಲಿ ಮಕ್ಕಳಿಗೆ ಸೋಂಕು ತಗುಲಿಬಿಡುತ್ತೋ ಅನ್ನೋ ಭಯ ಕಾಡ್ತಿದೆ. ಅದು ಅಲ್ಲದೆ ಮಕ್ಕಳು ಮನೆಯಿಂದ ಹೊರಗೆ ಹೋದ್ರೆ ರಸ್ತೆಯಲ್ಲಿ ಅದೆಷ್ಟು ಜನರ ಕಾಂಟ್ಯಾಕ್ಟ್ಗೆ ಬರ್ತಾರೋ, ಬಸ್ನಲ್ಲೋ ವ್ಯಾನ್ನಲ್ಲೋ ಕಾರಿನಲ್ಲೋ ಹೋಗುವಾಗ ಅದೆಷ್ಟು ಜನರ ಅಕ್ಕಪಕ್ಕ ಸುಳಿದಾಡ್ತಾರೋ, ಅದು ಯಾರಿಗೆ ಕೊರೋನಾ ಲಕ್ಷಣ ಇರುತ್ತೋ ಏನೋ. ಸ್ಕೂಲ್ಗೆ ಹೋದ್ರೆ ಅಲ್ಲಿ ಸುರಕ್ಷತಾ ಕ್ರಮಗಳಿರುತ್ತೋ ಇಲ್ವೋ, ಇದ್ರೂ ಮಕ್ಕಳು ಆ ಸುರಕ್ಷತಾ ಕ್ರಮಗಳನ್ನ ಫಾಲೋ ಮಾಡ್ತಾರೋ ಇಲ್ವೋ, ಇದೆ ಇಂಥ ಪ್ರಶ್ನೆಗಳೇ ಪೋಷಕರಲ್ಲಿ ಟೆನ್ಷನ್ ಕ್ರಿಯೇಟ್ ಮಾಡಿದೆ. ಟೆನ್ಷನ್ ನಂಬರ್ 2, ಬೇಸಿಗೆ ರಜೆ ಜೊತೆಗೆ ಹೇಗೆ ಪೋರ್ಷನ್ ಕಂಪ್ಲೀಟ್ ಮಾಡೋದು. ಬೇಸಿಗೆ ರಜೆ ನೀಡದೆಯೇ ಸ್ಕೂಲ್ನ ಕಂಟಿನ್ಯೂ ಮಾಡೋ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಒಂದ್ ವೇಳೆ ಬೇಸಿಗೆ ರಜೆಗೆ ಕತ್ತರಿ ಬಿದ್ರೆ ಪೋರ್ಷನ್ ಕಂಪ್ಲೀಟ್ ಮಾಡೋಕೆ ಒಂದಷ್ಟು ಸಮಯ ಸರಿ ಹೋಗುತ್ತೆ. ಈಗಾಗಲೇ 10 ತಿಂಗಳಿನಿಂದ ಸಿಲೆಬಸ್ಗಳು ಬಾಕಿ ಉಳಿದಿವೆ. ಹಿಂಗಿರುವಾಗ ಬೇಸಿಗೆ ರಜೆ ನೀಡಿಯೂ ಪೋರ್ಷನ್ ಕ್ಲಿಯರ್ ಮಾಡಬೇಕು ಅಂದ್ರೆ ಶಿಕ್ಷಕರಿಗೆ ಟೆನ್ಷನ್ ಶುರುವಾಗುತ್ತೆ. ತರಾತುರಿಯಲ್ಲಿ ಪೋರ್ಷನ್ ಕಂಪ್ಲೀಟ್ ಮಾಡಿದ್ರೂ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ. ಹಿಂಗಾಗಿ ಪಾಠವನ್ನ ಪೂರ್ಣಗೊಳಿಸೋದೇ 2ನೇ ಟೆನ್ಷನ್ ಆಗಿದೆ. ಸದ್ಯಕ್ಕೆ ಇಂಥ ಟೆನ್ಷನ್ ಮಧ್ಯೆ ಎಲ್ಲರನ್ನೂ ಕಾಡ್ತಿದೆ ಆ 2 ಪ್ರಶ್ನೆ. ಅದೇನಪ್ಪಾ ಅಂದ್ರೆ, ಪಠ್ಯಕ್ರಮ ಕಡಿತಗೊಳ್ಳುತ್ತಾ, ಫೀಸ್ ಕಡಿಮೆಯಾಗುತ್ತಾ ಅನ್ನೋದು. ಕಡಿತಗೊಳ್ಳುತ್ತಾ ಪಠ್ಯಕ್ರಮ, ಕಡಿಮೆಯಾಗುತ್ತಾ ಶುಲ್ಕ. ಜನವರಿಯಿಂದ ಶಾಲೆಗಳು ಓಪನ್ ಆಗೋದೇ ಆದ್ರೆ, ಕಾಲೇಜಿನ ಬಾಗಿಲು ತೆರೆಯೋದೇ ಆದ್ರೆ ಪಠ್ಯಕ್ರಮ ಕಡಿತಗೊಳ್ಳುತ್ತಾ ಅನ್ನೋ ಪ್ರಶ್ನೆ ಪೋಷಕರನ್ನ ಹಾಗೂ ವಿದ್ಯಾರ್ಥಿಗಳನ್ನ ಕಾಡ್ತಾ ಇದೆ. ಹೇಳಬೇಕು ಅಂದ್ರೆ ಶಾಲಾ ಕಾಲೇಜುಗಳನ್ನ ತೆರೆದಿರುವ ಒಂದಷ್ಟು ರಾಜ್ಯಗಳಲ್ಲಿ ಆದ್ಯತೆ ಮೇರೆಗೆ 25% ರಿಂದ 40% ಸಿಲೆಬಸ್ ಕಡಿತಗೊಳಿಸಿದ್ದಾರೆ. ಹಿಂಗಾಗಿ ಕರ್ನಾಟಕದಲ್ಲೂ ಪಠ್ಯಕ್ರಮಗಳ ಕಡಿತ ಸಾಧ್ಯವಿದೆಯಾ ಅನ್ನೋ ಪ್ರಶ್ನೆ ಎದ್ದಿದೆ. ಸದ್ಯಕ್ಕೆ ಈ ಬಗ್ಗೆ ಸಣ್ಣ ಸುಳಿವು ಕೂಡ ಇಲ್ಲವಾಗಿದ್ದು, ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ಸರಿ, ಶುಲ್ಕದಲ್ಲಿ ವಿನಾಯಿತಿ ಏನಾದ್ರೂ ಇದೆಯಾ ಅಂತ ಕೇಳ್ತಾ ಇದ್ದೀರಾ? ಸದ್ಯಕ್ಕೆ ಶಾಲೆಗಳನ್ನು ತೆರೆದ ರಾಜಸ್ಥಾನ, ಗುಜರಾತ್ನಂತಹ ರಾಜ್ಯಗಳಲ್ಲಿ ಶುಲ್ಕ 20% ರಿಂದ 40% ಕಡಿತಗೊಂಡಿದೆ. ಹಿಂಗಾಗಿ ರಾಜ್ಯದಲ್ಲೂ ಶುಲ್ಕ ಕಡಿತಗೊಳಿಸುವ ನಿರೀಕ್ಷೆ ಇದೆ.